ನಮಸ್ಕಾರ, ಕಿರಿಕೀರ್ತಿ ಅಂತ. ಫಸ್ಟು ಒಂದಿಷ್ಟು ತಮಿಳು ಜಾಹೀರಾತುಗಳನ್ನು ತೋರಿಸ್ತೀನಿ, ನೋಡ್ಕೊಳ್ಳಿ. ಈಗ ಕರ್ನಾಟಕದಲ್ಲಿ ಅದೇ ಬ್ರ್ಯಾಂಡ್ಗಳ ಅಥವಾ ಬೇರೆ ಬೇರೆ ಬ್ರ್ಯಾಂಡ್ಗಳ ಜಾಹೀರಾತುಗಳು ಹೆಂಗಿರುತ್ತೆ ಅಂತ ತೋರಿಸ್ತೀನಿ, ನೋಡ್ಕೊಳ್ಳಿ. ನೋಡಿದ್ರ ಸ್ವಾಮಿ, ತಮಿಳ್ನಾಡಲ್ಲಿ ಅದರಲ್ಲೂ ಚೆನ್ನೈಲಿ ಆಗ್ಬಿಟ್ರೆ ತಮಿಳಲ್ಲೇ ಪ್ರಿಂಟ್ ಮಾಡಿ ಜನಗಳಿಗೆ ಹೇಳಬೇಕು. ಕೆಲವೊಂದು ಬ್ರ್ಯಾಂಡ್ಗಳಂತೂ ಬ್ರ್ಯಾಂಡ್ಗಳ ಹೆಸರನ್ನೂ ಸಹಿತ ತಮಿಳಲ್ಲೇ ಪೋಸ್ಟ್ ಮಾಡ್ತಾರೆ, ತಮಿಳಲ್ಲೇ ಹೇಳ್ತಾರೆ. ಆದರೆ ನಾವು ಕರ್ನಾಟಕದಲ್ಲಿ ವಿಶಾಲ ಮನಸ್ಸಿನವರು. ಇಂಗ್ಲೀಷಿಗೆ ಅಯ್ಯಯ್ಯೋ, ಇಂಗ್ಲೆಂಡ್ ರಾಣಿ ನಮ್ಮ ಸ್ವಂತ ಚಿಕ್ಕಮ್ಮನ ಮಗಳು ಅಥವಾ ನಮ್ಮ ಚಿಕ್ಕಮ್ಮ, ಇಂಗ್ಲೀಷೇ ಕೇಳೋರಿಲ್ಲ ಹೇಳೋರಿಲ್ಲ. ಕನ್ನಡ ಅಂತೂ ಮರ್ಯಾದೆನೇ ಇಲ್ಲ. ಮೊನ್ನೆ ಮಲಯಾಳಂ ಪೋಸ್ಟರ್ಗಳು ಬಂದ್ಬಿಡ್ತಪ್ಪ, ಮಲಯಾಳಂ ಫ್ಲೆಕ್ಸ್ಗಳು ಬೆಂಗಳೂರು ಸೆಂಟ್ರಲಲ್ಲಿ. ನಾವು ಅದಕ್ಕೆ ಫೋನ್ ಮಾಡಿಬಿಟ್ಟು ಒಬ್ಬ BBMP ಆಫೀಸರ್ ಕೇಳಿದ್ರೆ, ಸರ್ ಟ್ಯಾಕ್ಸ್ ಕಟ್ತಾರೆ ಸರ್, ಲೀಗಲಿ ನಾವೇನು ಮಾಡೋಕ್ಕಾಗಲ್ಲ, ನಮಗೂ ಅಭಿಮಾನ ಇದೆ ಕನ್ನಡ ಅಂತ, ಆದರೆ ಅವರು ಟ್ಯಾಕ್ಸ್ ಕಟ್ತಾರಲ್ವಾ, ಅವ್ರು ಏನು ಬೇಕಾದ್ರೆ ಹಾಕೋಬೋದು ಸರ್. ಹ್ಞೂ ಸರ್, ಬೆತ್ತಲೆ ಫೋಟೋ ಹಾಕ್ಬಿಡಿ, ಟ್ಯಾಕ್ಸ್ ಕಟ್ತಾರೆ. ಜನಗಳ ಭಾವನೆಗಳಿಗೆ, ನಮ್ಮ ಭಾಷೆಗೆ ಮರ್ಯಾದೆನೇ ಕೊಡಬೇಡಿ. BBMP ಅವ್ರ ಹತ್ರ ನಾನು ನಮ್ಮ ಭಾಷೆ ಬಗ್ಗೆ ಮಾತಾಡ್ತಾ ಇರೋದು ಭಾಳ ದೊಡ್ಡ ಅಪರಾಧ. ನಮ್ಮ ಆಡಳಿತ ಪಕ್ಷ ಕಾಂಗ್ರೆಸ್ನವರು ತಮ್ಮ ಪ್ರಣಾಳಿಕೆಯನ್ನೇ ಉರ್ದು, ತಮಿಳು, ತೆಲುಗು, ಹಿಂದಿ ಎಲ್ಲ ಭಾಷೆಯಲ್ಲಿ ಮಾಡಿದವರು. ನಿಮ್ಮ ಹತ್ರ ಹಿಂಗೆ ಸ್ವಾಮಿ ಕನ್ನಡ ಉಳಿಸಿ ಅಂತ ನಾವು ಕೇಳ್ಕೊಳ್ಳೋದು? ನಾವು ಜನ ಇದ್ದೀವಲ್ಲ ಸ್ವಾಮಿ ಕರ್ನಾಟಕದವರು, ಕನ್ನಡ ಉಳಿಸ್ಬೇಕು, ಕನ್ನಡ ಹಾಳಾಗ್ತಿರೋದನ್ನ ತಪ್ಪಿಸ್ಬೇಕು ಅಂತಿದ್ದೀವಲ್ಲ, ನಾವುಗಳು ಮಾಡೋಣ ಕೆಲಸನ. ದೊಡ್ಡ ದೊಡ್ಡ ಹೋರ್ಡಿಂಗು ಪೋಸ್ಟರ್ಗಳು ನೋಡ್ತೀರಾ, ಎಲ್ಲಿ ಕನ್ನಡ ಕಾಣಿಸಲ್ವೋ ಒಂದು ಫೋಟೋ ಹೊಡೀರಿ. ಅದೊಂದು ರೂಲ್ಸ್ ಇದೆಯಂತೆ, ಎಲ್ಲೇ ಪೋಸ್ಟ್ ಇದ್ರೂ ಕನ್ನಡದಲ್ಲಿ ಒಂದು ತುದೀಲಿ ಮೂಲೆ ಗುಂಪು ಮಾಡಿಬಿಡಿ, ಮೇಲ್ಗಡೆ ಹಾಕ್ಬಿಟ್ಟು ಮೂಲೆಯಲ್ಲಿ ಹಾಕಿ ಅಂತ ಒಂದು ರೂಲ್ಸ್ ಇದೆಯಂತೆ. ಅದೂ ಇರಲ್ಲ ಎಷ್ಟೋ ಕಡೆ. ನಿಮ್ಗೆ ಹಂಗೆ ಕಾಣಿಸ್ಲಿಲ್ಲ ಅಂತಂದರೆ ದಯವಿಟ್ಟು ಒಂದು ಫೋಟೋ ಹೊಡೆದ್ಬಿಟ್ಟು ನಿಮ್ಮ ಫೇಸ್ಬುಕ್ಕಲ್ಲಿ ಹಾಕಿ BBMP ಪೇಜ್ಗೆ ಅದನ್ನು ಟ್ಯಾಗ್ ಮಾಡಿ, ನೋಡ್ಕೊಂಡು ಹೋಗಿ ಒಂದಿಷ್ಟು ಫೈನ್ ಹಾಕ್ಕೊಂಡು ಕಷ್ಟದಲ್ಲೋ ನಷ್ಟದಲ್ಲೋ ಇರೋ BBMP ಅವ್ರಿಗೆ ಆ ಫೈನ್ ಹಾಕಿ ಆ ದುಡ್ಡಲ್ಲಾದರೂ ಒಂದು ಸ್ವಲ್ಪ ಕನ್ನಡದ ಹೆಸರಲ್ಲಿ ಒಂದಿಷ್ಟು ದುಡ್ಡು ಮಾಡ್ಕೊಳ್ಳಿ ಹೋಗಿ. ನಾವೇ ಹೆಲ್ಪ್ ಮಾಡೋಣ. BBMP ಅವ್ರಿಗಂತೂ ಕಣ್ಣಿಗೆ ಕಾಣ್ತಾನೇ ಇಲ್ಲ. ನಾವುಗಳೇ ಹೇಳಬೇಕು, ಅಲ್ಲಿ ತಮಿಳ್ ಪೋಸ್ಟ್ ಇದೆ, ಇಲ್ಲಿ ತೆಲುಗು ಪೋಸ್ಟ್ ಇದೆ, ಇಲ್ಲಿ ಕನ್ನಡ ಹಾಕಿಲ್ಲ. ಹೆಬ್ಬಾಳದಲ್ಲಿ ಅಷ್ಟು ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಹೋರ್ಡಿಂಗ್ಸ್ ಹಾಕಿರ್ತಾರೆ, ನೀವು ನೋಡಬೇಕು, ಕಾಲು ಕೆಳಗೆ ಹಾಕಿರ್ತಾರೆ ಕನ್ನಡನ, ಕಾಲು ಕೆಳಗೆ. ನಾವೇ ಉಳಿಸ್ಬೇಕು ಸ್ವಾಮಿ, ಕನ್ನಡಿಗರು ನಾವೇ ಎಚ್ಚೆತ್ಕೋಬೇಕು, ನಾವೇ ಉಳಿಸ್ಕೋಬೇಕು. ನಾವು ಯಾರನ್ನ ನೆಚ್ಕೊಂಡ್ರು ಆಗಲ್ಲ. ನಮ್ಮ ಗಲಾಟೆ, ನಮ್ಮ ಹೋರಾಟಗಳಿಗೆ ಇಲ್ಲಿ ಬೆಲೆ ಸಿಗಲ್ಲ. ನಾವು ಹೆಂಗೆ ಮಾಡಬೇಕು ಆ ಆ್ಯಂಗಲಲ್ಲಿ ಮಾಡೋಣ. ನಿಮ್ಮ ಮೇಯರ್ಗೋ, ನಿಮ್ಮ ಕೌನ್ಸಿಲರ್ಗೋ, BBMP ಕಮಿಷನರ್ಗೋ ಫೋನ್ ಹೊಡೆದ್ಬಿಟ್ಟು ನೀವೆಲ್ಲ ನೋಡ್ತೀರೋ ಅಲ್ಲಿಂದನೇ ಫೋನ್ ಹೊಡಿ. ಇಂಥ ಜಾಗದಲ್ಲಿ ಹಿಂಗೊಂದಿದೆ, ಇದರಲ್ಲಿ ಕನ್ನಡ ಇಲ್ಲ, ಇದರಲ್ಲಿ ತಮಿಳ್ ಇದೆ, ಇದರಲ್ಲಿ ತೆಲುಗು ಇದೆ, ಇದರಲ್ಲಿ ಮಲಯಾಳಂ ಇದೆ ಅಂತ ಫೋನ್ ಮಾಡಿ ಹೇಳಿ ಬಂದು ತೆಗಿಬೇಕು. ಒಂದೇ ದಿನದಲ್ಲಿ ಮೊನ್ನೆ ಮಲಯಾಳಂ ಬೋರ್ಡ್ ತೆಗಿಯೋಕ್ಕಾಗಿಲ್ವ ನಮ್ಮ ಕೈಲಿ? ತೆಗ್ಸಿದ್ದೀವಿ. ಬೆಂಗಳೂರಲ್ಲಿ ಕನ್ನಡವೇ ಸಾರ್ವಭೌಮ. ತಮಿಳ್ನಾಡಲ್ಲಿ ಫುಲ್ಲು ತಮಿಳಲ್ಲಿ ದೊಡ್ಡದಾಗ ಹಾಕಿರ್ತೀರಾ, ಇಂಗ್ಲೀಷಲ್ಲಿ ಸಣ್ಣದಾಗ ಹಾಕಿರ್ತೀರಾ. ಇಲ್ಲಿ ಇಂಗ್ಲೀಷಲ್ಲಿ ದೊಡ್ಡದಾಗ ಹಾಕ್ತೀರಾ, ಕನ್ನಡನ ಇಷ್ಟಿಷ್ಟೇ ಅಲ್ಲೆಲ್ಲ ಮೂಲೆಯಲ್ಲಿ. ತಮಿಳ್ನಾಡು ಬಾರ್ಡ್ರಲ್ಲಿ ಆ ಕಡೆಯಿಂದ ಬರ್ತಾ ಫಸ್ಟ್ ಹೋರ್ಡಿಂಗ್ಗೆ ದೊಡ್ಡ ಹೋರ್ಡಿಂಗ್ ಇದೆ. ಕರ್ನಾಟಕ ಬಾರ್ಡರ್ ದಾಟದ ಮೇಲೆ ಕರ್ನಾಟಕದ ಫಸ್ಟ್ ಬೋರ್ಡಲ್ಲೇ ಡೊಮೆಕ್ಸ್ ಅವ್ರು ದೊಡ್ಡ ನ್ಯಾಡ್ ಹಾಕಿದ್ದಾರೆ. ಅದರಲ್ಲಿ ಕನ್ನಡ ಹುಡುಕ್ಬೇಕು ಅಂದರೆ ತುದೀಲಿ 3.5 ಇಂಚು. ಅದೇ ಆ ಕಡೆ ತಮಿಳ್ನಾಡು ಬಾರ್ಡರ್ ದಾಟ್ಬಿಟ್ಟು ನೀವು ಆ ಕಡೆ ಹೋದರೆ ಫಸ್ಟ್ ಹೋರ್ಡಿಂಗ್ಗೆ ದೊಡ್ಡ ತಮಿಳು, ಅದರಲ್ಲಿ ಒಂದೇ ಒಂದು ಬೇರೆ ಭಾಷೆನೇ ಇಲ್ಲ. ಅವರಿಗೆ ಅಭಿಮಾನ ಇದೆ, ಭಾಷೆ ಉಳಿಸ್ಬೇಕು ಅಂತ ಸರ್ಕಾರಕ್ಕಿದೆ. ನಮ್ಮ ಸರ್ಕಾರಕ್ಕೂ ಇಲ್ಲ, ನಮ್ಮ BBMPಗೂ ಇಲ್ಲ, ಎಷ್ಟೋ ಜನಗಳಿಗೂ ಇಲ್ಲ. ಕನ್ನಡದ ಬಗ್ಗೆ ಏನಾದರೂ ಪೋಸ್ಟ್ ಹಾಕಿದ್ರೆ ನಮಗೆ ಬತ್ತಿಟ್ಟಿರ್ತೀರ ಕೆಳಗಡೆಯಿಂದ. ಅಂಥದನ್ನು ಮಾಡೋದನ್ನು ಬಿಡಿ, ನಮ್ಮ ಭಾಷೆ ಉಳ್ಸೋಕ್ಕೆ ಸ್ವಲ್ಪ ಹೋರಾಡೋಣ. ಜನಗಳೇ, ನಿಮಗೆ ಕನ್ನಡ ಪ್ರೀತಿ ಇದ್ದರೆ ದಯವಿಟ್ಟು ಫಸ್ಟ್ ಮಾಡಬೇಕಾಗಿರೋದು, ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಕನ್ನಡ ಹೋರ್ಡಿಂಗ್ಗಳಲ್ಲಿ ಕನ್ನಡ ಕಾಣಲ್ವೋ, ಬೇರೆ ಭಾಷೆಗಳು ಕಾಣುತ್ತೋ ಅದನ್ನು ಫಸ್ಟ್ ಕಂಪ್ಲೇಂಟ್ ಮಾಡಿ, ಕಿತ್ತಾಕ್ಸೋಕ್ಕೆ ಒದ್ದಾಡಿ. ಅದನ್ನು ಲೀಗಲಿ ಕೇಳೋ ರೈಟ್ಸ್ ನಮಗಿದೆ. ಜೈ ಭುವನೇಶ್ವರಿ.